ನಮ್ಮ ವಾರ್ತಾ ಮಾಧ್ಯಮಕ್ಕೆ ಸ್ವಾಗತ. 2 ದಿವಸಗಳ ಹಿಂದೆ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಜಲಾವೃತಗೊಂಡ ಅಂಡರ್ ಪಾಸಿನಲ್ಲಿ ಹುಡುಗಿಯೊಬ್ಬಳು ಮೃತಪಟ್ಟ ಖೇದಕರ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಕಾರು ಅಂಡರ್ ಪಾಸಿನಲ್ಲಿ ಮುಳುಗಡೆಯಾದ ನಂತರ ತನ್ನ ಜೀವದ ಹಂಗು ತೊರೆದು ಉಟ್ಟ ಬನಿಯನ್ನಲ್ಲಿ ಓಡಿ ಹೋಗಿ ಕಾರಿನಲ್ಲಿದ್ದ ಇತರ ವ್ಯಕ್ತಿಗಳನ್ನು ರಕ್ಷಿಸಿದ ಕರಾವಳಿಯ ಯುವಕ ಮುನೀರ್ ರಶೀದರ ಕಾರ್ಯ ಮೆಚ್ಚಲೇಬೇಕಾದಂಥದ್ದು. ಹುಡುಗಿ ಮೃತಪಟ್ಟ ಬಳಿಕ ಸ್ಥಳಕ್ಕೆ ಧಾವಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತೆ ಮರಳಿದ ಬಳಿಕ ಅದೇ ಸ್ಥಳದಲ್ಲಿದ್ದ ಆಟೋ ರಿಕ್ಷಾ ಅಂಡರ್ ಪಾಸಿನ ನೀರಿನಲ್ಲಿ ಅಪಾಯಕ್ಕೆ ಸಿಲುಕಿತ್ತು. ಆಟೋ ರಿಕ್ಷಾದಲ್ಲಿ ಚಾಲಕನೂ ಸೇರಿ ಒಬ್ಬಾಕೆ ಗ್ರಾಹಕಳು ಇದ್ದಳು. ಈ ಸಂದರ್ಭದಲ್ಲಿ ಮೊದಲನೆಯ ಘಟನೆಯ ಬಳಿಕ ಸ್ಥಳದಲ್ಲೇ ನಿಂತಿದ್ದ ಸವಣೂರಿನ ಮುನೀರ್ ರಶೀದ್ ಮತ್ತೆ ರಕ್ಷಣೆಯ ಹೊಣೆ ಹೊತ್ತು ಜೀವದ ಹಂಗು ತೊರೆದು ಆಟೋ ಚಾಲಕನನ್ನು, ಆಟೋದಲ್ಲಿದ್ದ ಹುಡುಗಿಯನ್ನು ರಕ್ಷಿಸಲು ಮುಂದಾಗಿ ಅಲ್ಲಿ ಸೇರಿದ್ದ 1-2 ಯುವಕರನ್ನು ಸೇರಿಸಿ ಯಶಸ್ವಿಯಾಗಿ 2 ಜೀವ ಕಾಪಾಡಿದ್ದರು. ದೇವರು ಮೆಚ್ಚುವ ಈ ಕಾರ್ಯದ ನಂತರ ವಿವಿಧ ಮಾಧ್ಯಮದವರು ತಮ್ಮಲ್ಲಿ ಮಾಹಿತಿ ಸಂಗ್ರಹಿಸಲು ಪ್ರಯತ್ನಿಸಿದರೂ ಪ್ರಚಾರ ಬಯಸದ ಮುನೀರ್ ರಶೀದ್ ಮೆಲ್ಲನೆ ಅಲ್ಲಿಂದ ಕಾಲ್ಕಿತ್ತಿದ್ದರು. ಆದರೂ ಸಹ 1-2 ಮಾಧ್ಯಮಗಳು ಅವರನ್ನು ನಿಲ್ಲಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಪ್ರಯತ್ನಿಸಿದರು. ಡ್ರೈವರ್ ಅವರು ಹೊರಗಡೆ ಬರ್ತಾ ಇಲ್ಲ, ಕೈ ಮುಳುಗಿ ಅವರ ಕೈ ಬಿಡಿಸಿದ್ರು ಬರ್ತಾ ಇಲ್ಲ. ಮಾತ್ರ ಒಂದು ಕೈ ಬಿಡಿಸಿ ಅವ್ರನ್ನ ಮೇಲಕ್ಕೆತ್ತೆ, ತಲೆ ಮಾತ್ರ ಮೇಲೆ ಆಗೋಂಗೆ. ಮತ್ತೆ ಪೂರ್ತಿ ಮುಳುಗ್ಬಿಟ್ಟಿದ್ರು. ನಾನು ಹೋಗಿ ತಲೆ ಇಟ್ಟೆ, ತಲೆ ಮೇಲೆ ಹೊತ್ತಿದಾಗ ಇಷ್ಟೆಲ್ಲ ಕಾರ್ಯ ಮಾಡಿದ ಮುನೀರ್ ರಶೀದ್ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಸದಸ್ಯರು ಕೂಡ ಹೌದು. Absolutely, and we've seen this kind of inconvenience come to the fore every time it rains in Bengaluru. Though this time around we're being told, Imran, that it was a hailstorm-like situation. Many areas in the city witnessed hailstorms as well. Certain parts in the city will continue to continue to receive heavy rainfall. Many areas in Bangalore have been trees have been uprooted. Waterlogging has been reported in several areas. And where we are going right now, the incident where a family was stuck in an underpass, looks like a little bit of negligence on the part of the driver. When the rains were coming, the cab was stuck in the underpass, and because the underpass got flooded and many people had to be rescued. You can see visuals from on the screen now how a vehicle and other people have been pulled out of through using ropes and other even a ladder to get the family out. And now one death has been reported in Bangalore. This is a negligence which is happening, and the BBMP officials should have been prepared for it. And now this underpasses have been many times has been reports coming in of waterlogging in that particular stretch of the area. Now the KR circle is where we are heading to, is where the incident happened, where a family which had come from Andhra Pradesh, their vehicle got submerged and they had to be rescued by the fire and safety officials using ladders and ropes and using these jackets, life jackets, and some of them were rescued. But however, one girl has what we're getting reported is now has lost her life. ತನ್ನ ಜೀವದ ಹಂಗು ತೊರೆದು ಇನ್ನೊಂದು ಜೀವವನ್ನು ಕಾಪಾಡಿದ ಸಾಹಸಿಗೆ ನಮ್ಮದೊಂದು ಸಲಾಂ. ಹೊರಗಡೆ ಬರ್ತಾನೆ ಇಲ್ಲ, ಅಷ್ಟೇ ಹಂಗೆ ಕೂತ್ಕೊಂಡಿದ್ದೀವಿ. ಅವರು ಮುಸ್ಲಿ ಸ್ವಲ್ಪ ಏನೋ ರಸ್ತೆ ಕೂತ್ಕೊಂಡಿದ್ದ, ಇಲ್ಲಾಂದ್ರೆ ರಸ್ತೆಲ್ಲ ನೀರು ನೋಡಿದ್ರೆ ಹೊರಗಡೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಒಂದೇ ಬಂದ್ಬಿಟ್ಟಿತ್ತು, ಒಂದು ಬ್ಯಾರಿಕೇಡ್ ಹಾಕ್ಬೇಕಿತ್ತು ಸರ್. ಇಲ್ಲಿ ಗಾಡಿ ಎಲ್ಕೊಂಡಿದ್ದಾರೆ, ಎಲ್ಲರೂ ವಿಡಿಯೋ